ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವರು ನಮ್ಮ ಕನ್ನಡದ ಹೆಮ್ಮೆಯ ಪುತ್ರ ಅಂತಲೇ ಹೇಳಬಹುದು. ಇವ್ರನ್ನ ಕನ್ನಡ ಅಂತಲೇ ಕರಿಬೋದು. ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗಾಗಿರ್ಬಹುದು, ಸಾಹಿತ್ಯ ಕ್ಷೇತ್ರಕ್ಕಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವರ ಕೈ ಯಾವತ್ತೂ ಮುಂದೆ ಅಂತಲೇ ಹೇಳಬಹುದು. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಸ್ವಲ್ಪ ಗೊತ್ತಾಗಿರ್ಬೋದು. ನಿಮ್ಮೆಲ್ಲರ ಪ್ರೀತಿಯ ನಾಗತಿಹಳ್ಳಿ ಚಂದ್ರಶೇಖರ್ ಸರ್. ಎಂಥ ಅದ್ಭುತ ಪ್ರತಿಭೆ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅವರು ಕೊಟ್ಟಂಥ ಕೊಡುಗೆ ಯಾವತ್ತಿಗೂ ಕೂಡ ಮೇ ಬಿ ಈ ಭೂಮಿ ಆಕಾಶ ಇರುವವರೆಗೂ ಕೂಡ ಆ ಹೆಸರು ಹಾಗೆ ಶಾಶ್ವತವಾಗಿರುವಂಥ ಒಂದು ಹೆಸರನ್ನು ಅವ್ರು ಮಾಡಿದ್ದಾರೆ. ಸೊ ಇವತ್ತು ನನ್ನ ಜೊತೆ ಇರ್ತಾರೆ. ನೋಡೋಣ, ಒಂದಷ್ಟು ವಿಚಾರಗಳನ್ನ ಕೆದಕೋಣ. ಅವರ ಮಾತುಗಳು ನಮ್ಮ ಯುವ ಪ್ರತಿಭೆಗಳಿಗೆ ಸ್ಫೂರ್ತಿ ಆಗಬೇಕು ಅನ್ನೋದು ನಮ್ಮ ಆಸೆ. ಸೊ ಅವ್ರನ್ನ ಹುಡ್ಕೊಂಡು ನೇರವಾಗಿ ಅವ್ರ ಕಚೇರಿಗೆ ಬಂದಿದ್ದೀವಿ. ನನ್ನ ಜೊತೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ನನ್ನ ಪ್ರೇಕ್ಷಕ ಬಂಧುಗಳಿಗೂ ಪ್ರೀತಿಯ ನಮಸ್ಕಾರಗಳು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ತುಂಬ ಖುಷಿ ಅನಿಸಿದ್ದು ನನಗೆ ನಿಮ್ಮ ಶಿಸ್ತು ಸರ್. ಆ ಶಿಸ್ತು, ಒಂದು ಮಾತು ಹೇಳ್ತಾ ಇದ್ರಿ ಆಫ್ ದಿ ಕ್ಯಾಮ್ರಾ, ನಾನು ಕೂತ್ಕೊಳ್ಳೋ ರೀತಿ ಅದು ಬೇರೆ ಥರ ಕಾಣಬಾರ್ದು ಅಂತ ಹೇಳಿ. ಇವತ್ತು ಹೆಂಗಿದೆ ಅಂದರೆ ಹೆಂಗೆಂಗೋ ಕೂತ್ಕೊಳ್ಳೋದು, ಅದು ಮುಂದೆ ಯಾರು ಕೂತಿದ್ದಾರೆ ಅಂತ ಇಲ್ಲ, ಅವ್ರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಕೂತ್ಕೊಳ್ಳೋದು, ಇದು ನನಗೆ ತುಂಬ ಟಚ್ ಅಂತ ಅನಿಸ್ತು ಸರ್. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇದೆಲ್ಲ ನಮ್ಮ ಕಿರಿಯರು ಗಮನಿಸಬೇಕಾದ್ದು. ನಮಗೆ ಹಿರಿಯರಿದ್ದರು, ರಾಜ್ಕುಮಾರ್ ಅವರಿದ್ದರು. ವಿನಯ ಅನ್ನೋದನ್ನು ಅನೇಕ ವಿಷಯಗಳಲ್ಲಿ ನಾನು ಅವ್ರನ್ನ ಕುತೂಹಲದಿಂದ ಗಮನಿಸ್ತಿದ್ದೆ. ಸಾರ್ವಜನಿಕ ಜೀವನದಲ್ಲಿ ಅದು ಬೇಕು. ಖಾಸಗಿಯಾಗಿ ಎಲ್ಲರಿಗೂ ಚಿಕ್ಕ ಪುಟ್ಟ ತೊಂದರೆಗಳು, ದೌರ್ಬಲ್ಯಗಳಿರಬಹುದು. ಸಾರ್ವಜನಿಕವಾಗಿ ನಡ್ಕೊಳ್ಳುವಾಗ ನಮ್ಮ ಮಾತು, ನಮ್ಮ ವರ್ತನೆ ಹೀಗಿರಬೇಕು ಅಂತ ಒಂದು ಇರುತ್ತೆ. ನಾನು ಬೀಯಿಂಗ್ ಎ ಟೀಚರ್, ರೈಟರ್, ನಾನು ಕೆಲವು ಶಿಸ್ತನ್ನು ಪಾಲಿಸ್ತೀನಿ. ಸಮಯಕ್ಕೆ ಸಂಬಂಧಪಟ್ಟದ್ದು, ನೈರ್ಮಲ್ಯಕ್ಕೆ ಸಂಬಂಧಪಟ್ಟದ್ದು, ಭಾಷೆಗೆ ಸಂಬಂಧಪಟ್ಟು ಇವೆಲ್ಲ ತುಂಬ ಮುಖ್ಯ. ಹಾಗಾಗಿ ಅದ್ರ ಬಗ್ಗೆ ನಾನು ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿರ್ತೀನಿ. ಅಷ್ಟೇ ಅಲ್ಲ, ನಾನು ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಯಾರನ್ನೂ ಕಾಯಿಸಬೇಡಿ, ಯಾರಿಗೂ ಕಾಯಬೇಡಿ. ಸರ್, ನಿಮ್ಮ ಕೊಡುಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರಕ್ಕಾಗಿರ್ಬೋದು ಅಪಾರ ಸರ್. ಒಂಥರ ಪುಸ್ತಕ ಅಂದರೆ ನೀವು ಅಂತಲೇ ಹೇಳ್ಬೋದು, ಕನ್ನಡ ಅಂದ್ರೇ ನೀವು ಅಂತ ಹೇಳ್ಬೋದು. ನಮಗೆ ನಮ್ಮ ಕಣ್ಣಿಗೆ ಕಾಣುವಂತಹ ಕನ್ನಡ ಅಂದರೆ ನೀವೇ ಸರ್. ಏನು ಕನ್ನಡ ಅಂದರೆ ಎಷ್ಟು ಪ್ರೀತಿ. ನನ್ನನ್ನು ಕನ್ನಡಕ್ಕೆ ಒಂದು ಪರ್ಯಾಯ ಹೆಸರು ಅನ್ನೋ ಥರ ಹೇಳಿದ್ದು ನನಗೆ ಬಹಳ ಬಹಳ ಸಂತೋಷ ಕೊಟ್ಟಿದೆ. ಚಿತ್ರಣ ಬಂದರೆ ಅದು ಪುಸ್ತಕ ಲೋಕ, ನೀವು ಹೇಳೋದು ಮಾತುಗಳು, ಪುಸ್ತಕ ಅಂದರೆ ನಿಮ್ಗೆ ಎಷ್ಟು ಇಷ್ಟ, ಓದಬೇಕು, ಇದೆಲ್ಲ ಕೇಳ್ತಾ ಇದ್ರೆ, ಬರವಣಿಗೆ ಇವೆಲ್ಲ ಕೇಳ್ತಾ ಇದ್ರೆ ಅಥವಾ ನೋಡ್ತಾ ಇದ್ರೆ ನಿಮ್ಮನ್ನು ನಮ್ಮ ಕನ್ನಡ ಥರನೇ ಕಾಣಿಸ್ತೀರ ಸರ್ ನೀವು. ಅಲ್ಲ, ನನ್ನನ್ನು ಕನ್ನಡಕ್ಕೆ ಒಂದು ಪರ್ಯಾಯ ಹೆಸರು ಅಂತ ನೀನು ಹೇಳಿದೆಯಲ್ಲ, ಅದು ನನ್ನ ಸೌಭಾಗ್ಯ, ಪುಣ್ಯ. ಅದಕ್ಕೆ ಅರ್ಹನೋ ಅಲ್ವೋ ಗೊತ್ತಿಲ್ಲ. ಆದರೆ ಕೊಡುಗೆ ಅಂತ ಏನು ಹೇಳಿದೆಯಲ್ಲ, ಆ ಥರ ಏನಿಲ್ಲ. ನಮ್ಮದೆಲ್ಲರದು ಹುಡುಕಾಟ. ಯಾರ್ಯಾರೋ ಯಾವ್ಯಾವುದೋ ರೀತಿ ಬದುಕನ್ನು ಹುಡುಕ್ತಿರ್ತಾರೆ. ನನ್ನ ಹುಡುಕಾಟದಲ್ಲಿ ನನಗೆ ಒಂದಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಕೊಡುಗೆ, ಅದು ಮಹತ್ವದ ಕೊಡುಗೆ, ಅದೆಲ್ಲ ಐ ಡೋಂಟ್ ನೋ. ಇಲ್ಲ ಸರ್, ಓದಿದಷ್ಟು ಮುಗಿಲಿಲ್ಲ. ಎಕ್ಸಾಮ್ಗೆ ಓದಂಗೆ ಓದಿದ್ರು ಕೂಡ ಅಷ್ಟು ಮುಗಿಲಿಲ್ಲ ನಿಮ್ಮ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ. ನಮಗೆ ಅಷ್ಟು ಮಾಡಿದ್ದೀರಾ, ಅದು ನೀವು ಒಪ್ಕೊಳ್ತಿಲ್ಲ ಅಷ್ಟೇ ಸರ್. ಇಲ್ಲ ಇಲ್ಲ, ನಾನು ಅದನ್ನು ತೋರಿಕೆಗೆ ಹೇಳ್ತಾ ಇಲ್ಲ. ಒಮ್ಮೆ ಹಿಂದಕ್ಕೆ ತಿರುಗಿ ನೋಡಿದರೆ, ಬದುಕಿನ ಹಿನ್ನೋಟ ಅಂತ ನೋಡಿದರೆ ಇನ್ನಷ್ಟು ಮಾಡ್ಬೋದಾಗಿತ್ತು. ಎಷ್ಟು ಬೇಡದ ವಿಷಯಗಳಿಗೆ, ಬೇಡದ ವ್ಯಕ್ತಿಗಳಿಗೆ ಸಮಯ ಕೊಟ್ಬಿಟ್ವಿ, ಬೇಡದ ಘಟನೆಗಳಿಗೆ ಒಡ್ಕೊಂಡಿವಿ ಅಂತ ಯೋಚನೆ ಮಾಡಿದಾಗ ಅದು ನನ್ನ ಕೈಲಿ ಇರಲಿಲ್ಲ ಅಂತ ಇಟ್ಕೋ. ಆದರೆ ಸಾಮಾನ್ಯವಾಗಿ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ಯಾವಾಗಲೂ ಅನಿಸೋದು ಮೊದಲನೇದು ಅತೃಪ್ತಿ. ಅಂದರೆ ಇನ್ನಷ್ಟು ಮಾಡ್ಬೋದಾಗಿತ್ತು, ಇನ್ನಷ್ಟು ಕೆಲಸ ಮಾಡ್ಬೋದಾಗಿತ್ತು. ಯಾಕೆಂದರೆ ಒಂದೇ ಸಲ ಬರೋದು ಬದುಕಿನಲ್ಲಿ. ನಾನು ನಾಗತಿಹಳ್ಳಿ ಚಂದ್ರಶೇಖರ ಅಂತ ಇಲ್ಲಿ ಬರೋದು ಒಂದೇ ಸಲ. ಆಗ ಬಂದಾಗ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಮುಖ್ಯ. ಯು ಕೆನಾಟ್ ಗೋ ಬ್ಯಾಕ್ ಆ್ಯಂಡ್ ಕಮ್ ಬ್ಯಾಕ್ ಅಗೈನ್. ಈ ರಂಗಮಂದಿರದಲ್ಲಿ ಎಂಟ್ರಿ, ಎಕ್ಸಿಟ್. ಎಂಟ್ರಿ ಆಯಿತು, ಇನ್ನು ಎಕ್ಸಿಟಿಗೆ ಮುಂಚೆ ಏನು ಆಟ ಆಡ್ತೀವಿ ಆಡಪ್ಪ ಅಂತ. ಇಲ್ಲ, ಒಂದು ನಿಮಿಷ ಒಳಗಡೆ ಹೋಗಿ ಬರ್ತೀನಿ, ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಜೀವನ ಇಲ್ಲ. ಅದೊಂದು ರಿಯಾಲಿಟಿ. ಆ ದೃಷ್ಟಿಯಿಂದ ನೋಡಿದಾಗ
ಇನ್ನಷ್ಟೇನೋ ಯೋಚನೆ ಮಾಡ್ಬೋದು, ಇನ್ನಷ್ಟೇನೋ ಮಾಡ್ಬೋದಾಗಿತ್ತು, ಇನ್ನಷ್ಟು ಸಿನಿಮಾ ಮಾಡ್ಬೋದಾಗಿತ್ತು, ಇನ್ನಷ್ಟು ಪುಸ್ತಕ ಬರೀಬೇಕಾಗಿತ್ತು, ನನ್ನ ಗ್ರಾಮ ನಾಗಚೇಳಿಗೆ ಇನ್ನೂ ಎಷ್ಟೋ ಕೆಲಸ ಮಾಡ್ಬೋದಾಗಿತ್ತು, ಸಾಕಾಗಲಿಲ್ಲ ಮಾಡಿದ್ದು, ಬರೀಬೇಕಾದ ಪುಸ್ತಕ ಮಾಡಬೇಕಾದ ಸಿನಿಮಾಗಳು ಯಾವಾಗಲೂ ಕಾಡ್ತಾ ಇರುತ್ತೆ. ಸರ್, ಮಂಡ್ಯದ ಪುಟ್ಟ ಹಳ್ಳಿ ನಾಗತಿಹಳ್ಳಿ, ಅಲ್ಲಿ ಇದ್ದಂತಹ ಪುಟ್ಟ ಹುಡುಗನಿಗೆ 8ನೇ ತರಗತಿಯಲ್ಲಿರುವಾಗಲೇ ಆಸೆ, ಅವಾಗಲೇ ಬರವಣಿಗೆ. ಸರ್, ಆ ಆಸೆ ಮೂಡಿದ್ದು ಹೇಗೆ, ಯಾಕೆ? ಆ ಹುಡುಗ ಕಂಪ್ಲೀಟ್ ಅದಕ್ಕೆ 2 ಮುಖ್ಯ ಕಾರಣ ಅನಿಸುತ್ತೆ ನಾನು ಹಿಂದೆ ನೋಡಿದಾಗ. ಒಂದು ಅಪ್ಪ ಅಮ್ಮ, ಯಾಕೆಂದರೆ ಇಬ್ಬರು ಟೀಚರ್ ಆಗಿದ್ರು. ಆಮೇಲೆ ಅಮ್ಮ ಆ ಕೆಲಸನ ಬಿಡಿಸ್ಬಿಟ್ಟು ಪಾಪ ಅವ್ರನ್ನ ಕೃಷಿಗೆ ಹಾಕಿಬಿಟ್ರು ಅಪ್ಪ. ಬಟ್ ಇಬ್ಬರು ಅಕ್ಷರ ಪ್ರಪಂಚದವರು. ನನಗೆ ಮೊದಲು ವರ್ಣಮಾಲೆ ತಿದ್ದಿಸಿದ ಅಮ್ಮ, ಅಪ್ಪ, ಅದು ಅಕ್ಷರ ಜಗತ್ತಿಗೆ ತೆರೆಕೊಳ್ತು. 2ನೇ ಎಲಿಮೆಂಟು, ನಮ್ಮ ಹಳ್ಳಿನಲ್ಲಿ ಬ್ರಿಟಿಷರು ಪ್ರಾರಂಭ ಮಾಡಿದ ಒಂದು ಶಾಲೆ. ಈಗ 101 ವರ್ಷ ಅದಕ್ಕೆ. ಹೋದ ವರ್ಷ ಅಷ್ಟೇ ಶತಮಾನೋತ್ಸವ ಮಾಡಿದ್ವಿ. ಆ ಶಾಲೆ ಬಹುಶಃ ಹೆದ್ದಾರಿ ಪಕ್ಕದ ಹಳ್ಳಿಗೊಂದು ಶಾಲೆ, ಯಾರೋ ಬ್ರಿಟಿಷ್ ಅಧಿಕಾರಿ ಅಥವಾ ಅವತ್ತಿದ್ದಂತಹ ಸ್ಥಳೀಯ ಅಧಿಕಾರಿಗಳು, ನನ್ನ ಗ್ರಾಮದ ಜನ ಸೇರಿ ಒಂದು ಶಾಲೆ ಪ್ರಾರಂಭ ಮಾಡಿದ್ರಲ್ಲ, ಅದು ನನಗೆ ಒಂದು ಪ್ರಪಂಚವನ್ನು ತೆರೀತು. ಈ 2 ಕಾರಣಕ್ಕೆ ನಾನು ಅಕ್ಷರಗಳಿಗೆ ಬೇಗ ಸಿಕ್ಕಿಕೊಂಡೆ. ಅಕ್ಷರಗಳಿಗೆ ಸಿಕ್ಕಿದ್ರಿಂದ ಅದು ಸಾಹಿತ್ಯದ ಕಡೆ ಕರ್ಕೊಂಡು ಹೋಯಿತು. ಕೆಲವರಿಗೆ ಕೆಲವು ಅವ್ರದ್ದೇ ಶಕ್ತಿಗಳಿರುತ್ತೆ. ಆ ಶಕ್ತಿಗಳನ್ನು ನಾವು ಸಕಾಲದಲ್ಲಿ ಶೋಧಿಸ್ಕೋಬೇಕು. ಈಗ ನಿನಗೇನೋ ಒಂದು ಕೆಪಾಸಿಟಿ ಇದೆಯಲ್ಲ, ನಿನಗೆ ಫಸ್ಟ್ ಗೊತ್ತಾಗಬೇಕು. ಬೇರೆಯವ್ರು ಹೇಳೋದೊಂದು ಇರುತ್ತೆ, ನಮಗೆ ಗೊತ್ತಾಗಬೇಕು. ನನಗೆ ಗೊತ್ತಾಯಿತು, ನಾನು ಈ ದಾರಿಯಲ್ಲಿ, ಈ ಜಾಡಿನಲ್ಲಿ ಹೋದರೆ ನನಗೇನೋ ಸಿಗತ್ತೆ ಅಂತ. ಸೊ ನನ್ನದು ಮೊದಲು ಅಕ್ಷರ ಯಾತ್ರೆ, ಅನಂತರ ಬಿಂಬಗಳು ಬಂದದ್ದು, ಅಂದರೆ ಸಿನಿಮಾ ಬಂದದ್ದು. ಸೊ ಅಕ್ಷರ ಮತ್ತು ಬಿಂಬ ಸಾಂಗತ್ಯ ಇದೆಯಲ್ಲ, ಅಕ್ಷರ ಮತ್ತು ಬಿಂಬಗಳ ಸ್ನೇಹ, ಆ ಪ್ರಯೋಗ ತಡವಾಗಿ ಶುರುವಾದದ್ದು. ಬಟ್ ಅಕ್ಷರಗಳೇ ನನ್ನ ಮೊದಲ ತವರು. ಬರವಣಿಗೆ, ಕಥೆಗಳು, ಮುಖ್ಯವಾಗಿ ಕಥೆ ನನಗೆ ಇಷ್ಟವಾದಂತಹ ಸಾಹಿತ್ಯ ಪ್ರಕಾರ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಕಥೆ ಬರೆಯೋದನ್ನು. ಕಥೆ ಓದುಗರು, ಕಥೆಯ ಓದುಗರ ಪ್ರವಾಹದೋಪಾದಿಯ ಅಭಿಮಾನ, ಪತ್ರಗಳು. ಐ ರಿಯಲಿ ಎಂಜಾಯ್ಡ್ ಆಸ್ ಎ ಸ್ಟೋರಿ ಟೆಲ್ಲರ್, ಸ್ಟೋರಿ ರೈಟರ್. ಸೂಪರ್ ಸರ್. ಸರ್, ಈಗ ಕೂತ್ಕೊಂಡು ನೋಡುವಾಗ ಅಲ್ಲಿಂದ ಶುರುವಾದ ಜರ್ನಿ ಇವತ್ತು ಇಲ್ಲಿದೆ, ಇಲ್ಲಿ ಇವತ್ತು ಮಾತಾಡ್ತಾ ಇದ್ದೀವಿ. ಐ ಥಿಂಕ್ ನೀವು ಬರವಣಿಗೆ ಶುರು ಮಾಡಿದಾಗ ಅಥವಾ ಸಿನಿಮಾಗಳು ಶುರು ಮಾಡಿದಾಗ ನಾವು ಹುಟ್ಲೇ ಇಲ್ಲ. ಇವತ್ತು ನಮಗೊಂದು ಅವಕಾಶ ಸಿಕ್ಕಿದೆ, ನಿಮ್ಮಂಥ ಇಷ್ಟು ಸಾಧನೆ ಮಾಡಿರುವಂಥ ಸಾಧಕನನ್ನು ಮಾತನಾಡಿಸುವಂಥ ಒಂದು ಅವಕಾಶ. ಈಗ ಇಲ್ಲಿ ಕೂತು ಯೋಚನೆ ಮಾಡುವಾಗ ಏನೆಲ್ಲ ನೆನಪಿಗೆ ಬರುತ್ತೆ ಸರ್ ನಿಮ್ಗೆ? ಸುಮ್ಮನೆ ಕೂತ್ಕೊಂಡಿದ್ದೀರಾ, ಇದು ನಾನು ಹೇಳ್ಕೊಬೇಕು, ಈ ಮಾತುಗಳು ಯುವ ಪ್ರತಿಭೆಗಳಿಗೆ ಅಥವಾ ಯುವಕರಿಗೆ ಸ್ಫೂರ್ತಿ ಆಗಬಹುದು, ನಾನು ಹೇಳ್ತೀನಿ ಅಂತಂದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್? ಏನೇನು ನೆನಪು? ನನಗೆ ಮೊದಲನೇದಾಗಿ ಉಪದೇಶಾತ್ಮಕವಾಗಿ ಮಾತಾಡೋದು ಕಷ್ಟ. ಪ್ರೀಚಿಂಗ್ ಈಸ್ ನಾಟ್ ಗುಡ್ ಆ್ಯಂಡ್ ಇಟ್ಸ್ ನಾಟ್ ವರ್ತ್ ಆಲ್ಸೋ. ಯಾಕೆಂದರೆ ಇವತ್ತಿನ ಜಗತ್ತಿಗೆ ಯಾವ ಉಪದೇಶವನ್ನು ಕೇಳಿಸ್ಕೊಳ್ಳೋ ಸಹನೆ ಇಲ್ಲ, ತಾಳ್ಮೆ ಇಲ್ಲ. ಹೂ ಕೇರ್ಸ್ ಅಂತಾರೆ. ನಾನು ಒಂದು ಸ್ಕೂಲನ್ನು ನಡೆಸ್ತಾ ಇದ್ದೀನಿ, ಸಿನಿಮಾ ಶಾಲೆನ. ಅದರಿಂದ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದಲ್ಲದೆ ನಾನು ಬೇರೆ ಬೇರೆ ಕಡೆ ಪಾಠ ಮಾಡೋಕ್ಕೆ ಹೋಗ್ತಿರ್ತೀನಿ. ಆದರೆ ಕಿರಿಯರಿಗೆ ಕಿವಿ ಮಾತು ಅಂತ ಹಂಚ್ಕೋಬೋದಷ್ಟೇ. ಕಿವಿ ಮಾತು ಅಂತ ನಾನು ಹಂಚ್ಕೊಳ್ಳುವಾಗ ನಾನು ಅತ್ಯಂತ ವಿನಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ವಿದ್ಯಾರ್ಥಿನೇ. ನನಗೇನೇ ದೊಡ್ಡ ದೊಡ್ಡ ಪಠ್ಯಗಳನ್ನು ನೀವು ಕೊಟ್ಟರು ಕೂಡ ನನ್ನ ಒಳಗೆ ಗೊತ್ತು, ಐ ಆಮ್ ಎ ಸ್ಟೂಡೆಂಟ್ ಆಫ್ ಲೈಫ್, ಐ ಆಮ್ ಎ ಸ್ಟೂಡೆಂಟ್ ಆಫ್ ಸಿನೆಮಾ ಅಂತ. ಆ ದೃಷ್ಟಿಯಿಂದ ನಾನು ಯಾವಾಗಲೂ ನನ್ನ ಕಿರಿಯ ಮಿತ್ರರಿಗೆ ಹೇಳೋದು, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಆಮೇಲೆ ನಿಮಗೆ ಒಂದು ಶಕ್ತಿ ಇರುತ್ತೆ. ನಿಸರ್ಗ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಶಕ್ತಿಯನ್ನು ಕೊಟ್ಟಿರುತ್ತೆ. ಆ ಶಕ್ತಿ ಕೇವಲ ದೈಹಿಕ ಸ್ವರೂಪದಲ್ಲಿರಲ್ಲ, ಮಾನಸಿಕ ಸ್ವರೂಪದಲ್ಲಿರುತ್ತೆ, ಸೃಜನಶೀಲತೆಯಿಂದ ಕೂಡಿರುತ್ತೆ, ಸೃಜನೇತರವಾಗಿರುತ್ತೆ. ಒಬ್ಬ ಒಳ್ಳೆ ಬಿಸ್ನೆಸ್ಮನ್ ಆಗೋದು ಕೂಡ ಒಂದು ಶಕ್ತಿ, ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗೋದು ಒಂದು ಶಕ್ತಿ, ಒಬ್ಬ ಕ್ರೀಡಾಪಟು ಆಗೋದು, ಒಬ್ಬ ಸಂಗೀತಕಾರನಾಗೋದು, ಒಬ್ಬ ನಟನ ಆಗೋದು, ಸಾಹಿತಿ ಆಗೋದು, ವಾಟ್ ಎವರ್ ಇಟ್ ಈಸ್. ಆ ಶಕ್ತಿನ ನಾವು ಹುಡುಕೋಬೇಕು, ಗ್ರಹಿಸ್ಕೋಬೇಕು. ಕೆಲವರಿಗೆ ಗಾಡ್ ಫಾದರ್ಸ್ ಅಂತಿರ್ತಾರೆ, ಪರಿಸರ ಇರುತ್ತೆ, ಸಪೋರ್ಟ್ ಅಂತ ಇರುತ್ತೆ, ಅವರು ಅದೃಷ್ಟವಂತರು. ಆದರೆ ಬಹಳಷ್ಟು ಜನಕ್ಕೆ ಆ ಅದೃಷ್ಟ ಇರಲ್ಲ, ನನ್ನಂಥವ್ರಿಗೆ. ಆಗ ನಮ್ಮನ್ನು ನಾವು ಕಂಡುಕೊಳ್ಳೋದು ಒಂದನೇದು. ಆ ಕಂಡುಕೊಂಡ ದಾರಿಯಲ್ಲಿ ಪ್ರಯಾಣ ಸ್ಟಾರ್ಟ್ ಮಾಡೋದು ಎರಡನೇದು. ಅತ್ಯಂತ ಮುಖ್ಯವಾದ ಮೂರನೇದು ಏನಂದರೆ, ನಾನು ಹೇಳೋದು ಸಮಯ ಪ್ರಜ್ಞೆ. ಸಮಯ ಪ್ರಜ್ಞೆ ಇಲ್ಲದೇ ಇದ್ದರೆ ನಾವು ಏನನ್ನೂ ಅಚೀವ್ ಮಾಡೋಕ್ಕಾಗಲ್ಲ.
ನಮ್ಮ ದೇಶದಲ್ಲಿ ದುರ್ದೈವವಶಾತ್ ನಮ್ಮ ಮುಂದೆ ಇರುವ ನಾಯಕರು, ಎಲ್ಲ ಥರದ ನಾಯಕರು, ಪೊಲಿಟಿಕಲ್ ಲೀಡರ್ಸ್, ಕಲ್ಚರಲ್ ಲೀಡರ್ಸ್, ಯಾರು ಸಮಯನ ಪಾಲನೆ ಮಾಡಲ್ಲ. ಮತ್ತು ಅದರ ಬಗ್ಗೆ ನಾಚಿಕೆ, ಒಂದು ಚಿಕ್ಕ ಗಿಲ್ಟ್ ಕೂಡ ಇರಲ್ಲ. 1 ಗಂಟೆ ತಡವಾಗಿ ಕಾರ್ಯಕ್ರಮಕ್ಕೆ ಬಂದ ಮನುಷ್ಯನಿಗೆ ಒಂದು ಸಣ್ಣ ಅಪರಾಧಿ ಪ್ರಜ್ಞೆ ಇರಬೇಕು. ನಾನು ನೋಡ್ತೀನಿ, ನನಗೆ 1-2 ಕಡೆ ದೊಡ್ಡ ದೊಡ್ಡ ಸಚಿವರು ಬರೋ ತಡವಾಗಿದ್ದರಿಂದ ನಾನು ಕಾರ್ಯಕ್ರಮದಿಂದ ಬಂದುಬಿಟ್ಟಿದ್ದೀನಿ. ಅದು ನಾನು ಇರೋಕ್ಕಾಗಲ್ಲ. ಅವ್ರು ಬೇಜಾರು ಮಾಡಿಕೊಂಡ್ರು ಕಾರ್ಯಕ್ರಮ. ಸಾರ್ ಮಿನಿಸ್ಟ್ರು ಬರ್ತಾರೆ, ಇರಲಪ್ಪ, ನನ್ನ ಸಮಯ ನನಗೆ ಅಮೂಲ್ಯ, ನನಗೆ ಅವ್ರ ಸಮಯ ಅವ್ರಿಗೆ ಹೆಂಗೋ, ನಮ್ಮ ಸಮಯ ನಮಗೆ ಅಮೂಲ್ಯ. ಆದರೆ ಇಡೀ ಭಾರತದಲ್ಲಿ ಸಮಯ ಪ್ರಜ್ಞೆಯ ಕೊರತೆ ಅಗಾಧವಾಗಿದೆ. ಎಕ್ಸ್ಕ್ಯೂಸ್ಗಳಿರುತ್ತೆ. ಹೌದಪ್ಪ ಟ್ರಾಫಿಕ್ ಅಂತೀರಿ, ಟ್ರಾಫಿಕ್ಕಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿಗೆ ಸೇರಿಸಿಟ್ಕೊಳ್ಳಿ. ಅನಿರೀಕ್ಷಿತಗಳನ್ನು ಬಿಟ್ಟು, ಅನಿರೀಕ್ಷಿತಗಳು ಅಥವಾ ವೈದ್ಯಕೀಯ ತುರ್ತು ಬಿಟ್ಟರೆ ತಡವಾಗಿ ಹೋಗಬಾರ್ದು. ಎಕ್ಸ್ಕ್ಯೂಸ್ ಅಂತ ಇದ್ದೇ ಇರುತ್ತೆ. ಒಂದೇನೋ ಆಕ್ಸಿಡೆಂಟ್ ಆಯಿತು, ಮೆಡಿಕಲ್, ಅಂಥದ್ದೆಲ್ಲ ನಾನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ಜನರಲಿ ಟೇಕನ್ ಫಾರ್ ಗ್ರಾಂಟೆಡ್ ಆಗಿದೆ. ಆ ಮಾದರಿ ಅವರು ಯಾರೋ ಪೊಲಿಟಿಕಲ್ ಲೀಡರ್ಸು, ಕಲ್ಚರ್ ಲೀಡರ್ಸ್ ಹಂಗೆ ನಡ್ಕೊಳ್ತಾರೆ ಅಂತ ನಮ್ಮ ಯುವಕರು ಕೂಡ ಅಯ್ಯೋ ಪರವಾಗಿಲ್ಲ ಅಂತ ಇದ್ದಾರೆ. ಯಾಕೆಂದರೆ ನೀವು ಎಷ್ಟು ಹಣ ಕೊಟ್ಟರು ಸಮಯವನ್ನು ಮರಳಿ ತರೋಕ್ಕೆ ಸಾಧ್ಯ ಇಲ್ಲ. ನಾನಂತೂ ಒಂದು ದಿನವನ್ನು ವಿಭಜಿಸಿಕೊಂಡು ಈ ಕ್ಷೇತ್ರಕ್ಕೆ, ಈ ಕೆಲಸಕ್ಕೆ ಇಷ್ಟು ಅಂತ ವಿಂಗಡಣೆ ಮಾಡಿಕೊಂಡು ಉಸಿರುಗಟ್ಟಿ ಕೆಲಸ ಮಾಡಿದರೂ ದಿನಕ್ಕೆ 16 ಗಂಟೆ 17 ಗಂಟೆ ಕೆಲವು ದಿವಸ ಆಗತ್ತೆ. ಅದೆಲ್ಲ ಕೆಲಸಗಳನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ನನಗಿಲ್ಲ. ಬಟ್ ಅದನ್ನು ನಾನು ಇಷ್ಟಪಟ್ಟು ಮಾಡ್ತೇನೆ. ಓದುವುದು ಕೂಡ ನನ್ನ ಬದುಕಿನ ಭಾಗ, ವ್ಯಾಯಾಮ ನಮ್ಮ ಬದುಕಿನ ಭಾಗ. ಯಾರಿಗಾದರೂ ಸಮಯ ಕೊಟ್ಟರೆ ಅವರಿಗೆ ಸಕಾಲಕ್ಕೆ ಅವ್ರನ್ನ ಭೇಟಿ ಮಾಡೋದು ಅಥವಾ ನಾವು ಹೋದಾಗ ಅವ್ರನ್ನ ಭೇಟಿ ಮಾಡೋದು ಬಹಳ ಮುಖ್ಯ. ಮೊನ್ನೆ ಒಂದು ಶಾಲಾ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಹೇಳಿದೆ, ತುಂಬ ತಡವಾಗಿ ಶುರು ಮಾಡಿದರು. ನನಗೆ ಬೇಕಾದ ಗೆಳೆಯನ ಶಾಲೆ ಅದು. ಇಡೀ ಅವರ ಕುಟುಂಬ ನಮ್ಮನ್ನು ಕರೆಸಿ 1 ಗಂಟೆ ಅವರೇ ಬಂದಿಲ್ಲ. ನಾನು 100 ಮೈಲಿಯಿಂದ ಡ್ರೈವ್ ಮಾಡ್ಕೊಂಡು ಓಡಿ ಬಂದಿದ್ದೀನಿ. ನಾನು ಹೇಳಿದೆ, ಯಾಕೆ ಹೀಗೆ ಮಾಡ್ತೀರಿ ಅಂತ. ಅವರೆಲ್ಲ ಬೇಜಾರು ಮಾಡಿಕೊಂಡ್ರು. ಸೊ ಇದನ್ನು ಒಂದು ಮಾದರಿಯಾಗಿ ಹೇಳೋದು ಏನಂತಂದರೆ, ಅನಿವಾರ್ಯ ಕಾರಣಗಳನ್ನು ಹೊರತುಪಡಿಸಿ ಸಮಯವನ್ನು ಗೌರವಿಸಿ. ನೀವು ಎಷ್ಟು ಕೋಟಿ ಹಣ ಕೊಟ್ಟರೂ ನೀವು ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲಾರಿರಿ. ಇದು ಎಸ್ಪೆಷಲಿ ಇವತ್ತಿನ ಜನ್ರೇಷನ್ನು. ಶೂಟಿಂಗ್ ಇರಬಹುದು, ಕ್ಲಾಸ್ ರೂಮಿಗೆ ಬರೋದಿರಬಹುದು, ಕಚೇರಿಗೆ ಹೋಗೋದಿರಬಹುದು, ಕೊನೆಗೆ ನಿಮ್ಮ ಕುಟುಂಬದ ಜೊತೆ ನೀವು ಚೆನ್ನಾಗಿರೋ ಕಾಲ ಕಳೆಯೋದು ಕೂಡ ಒಂದು ಸಮಯ ಅಲೋಕೇಟ್ ಮಾಡ್ಕೋಬೇಕು. ಅದನ್ನು ನಾನು ಹಾಗಾಗಿ ಹೇಳ್ತಿರ್ತೀನಿ. ಇಲ್ಲೂ ನೀನು ಕೇಳಿದ್ರಿಂದ ಹೇಳ್ತೀನಿ. ಸರ್, ಬಾಲ್ಯದ ಬಗ್ಗೆ ನೆನಪು ಮಾಡ್ಕೊಳ್ಳಿ ಸರ್ ದಯವಿಟ್ಟು. ಬಾಲ್ಯ ಹೇಗಿತ್ತು ನಿಮ್ಮ ಬಾಲ್ಯ? ಏನೇನು ನೆನಪಾಗುತ್ತೆ ಎಲ್ಲ ಹೇಳಿ ಸರ್. ಎಷ್ಟು ತುಂಟ ನೀವು? ಕಡು ಕಷ್ಟಗಳಿತ್ತು, ಹಸಿವು ಇತ್ತು, ಅಪಮಾನಗಳಿತ್ತು, ಸಾಲ ಸೋಲಗಳಿತ್ತು. ನನ್ನನ್ನು ಯಾರೂ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ, ನಾನು ಏನು ಮಾಡಬೇಕು ಈ ಹಳ್ಳಿಯಲ್ಲಿ ಅನ್ನುವಂಥ ಏಕಾಂಗಿತನ, ಅಂತರ್ಮುಖಿ ಗುಣ ನನ್ನನ್ನು ತುಂಬ ಕಾಡ್ತಾಯಿತ್ತು. ಆದರೆ ಈಗ ಹಿಂತಿರುಗಿ ನೋಡಿದಾಗ ಅನಿಸುತ್ತೆ, ಇಡೀ ಭಾರತಕ್ಕೆ ಆ ಸಮಸ್ಯೆ ಇತ್ತು ಅಂತ. ಎಲ್ಲ ಹಳ್ಳಿಯ ಮಕ್ಕಳು ನನ್ನ ಹಾಗೆ ಇದ್ದರು. ಕಾಲಿಗೆ ಚಪ್ಪಲಿ ಇಲ್ಲದೆ ಹರಿದ ಬಟ್ಟೆ ಹಾಕ್ಕೊಂಡು ಹೇಗೆ ಶಾಲೆಗೆ ಹೋಗ್ತಿದ್ವಿ, ಅದೆಲ್ಲ ನನ್ನೊಬ್ಬನ ಪರಿಸ್ಥಿತಿ ಆಗಿರಲಿಲ್ಲ. ಅದು ಯಾರೊಬ್ಬರ ಶಾಪವೂ ಆಗಿರಲಿಲ್ಲ. ಇಡೀ ಭಾರತ ಸ್ವತಂತ್ರೋತ್ತರ ಭಾರತದ ಆರಂಭದ ದಿನಗಳು, ಪಂಚವಾರ್ಷಿಕ ಯೋಜನೆಗಳು, ನೆಹರು ಕಾಲ, ಆ ಕಾಲದಲ್ಲಿ ಪ್ರತಿಯೊಂದು ದೇಶವನ್ನು ಕಟ್ಟುವ ಸ್ಥಿತಿಯಲ್ಲಿದ್ದರಿಂದ ಹಳ್ಳಿಗಳಲ್ಲಿ ಬಡತನ ಕಿತ್ತು ತಿಂತಾಯಿತ್ತು. ಅದಕ್ಕೆ ನಾನು ಕೂಡ ಒಬ್ಬ ವಿಕ್ಟಿಮ್ ಅಂತ ಹೇಳಬಹುದು. ಆದರೆ ಆ ಅನುಭವಗಳೇ ಇವತ್ತಿನ ಅನುಭವಗಳ ಜೊತೆಗೆ ಹೋಲಿಸ್ಕೊಂಡು ನೋಡಿದಾಗ, ಹೌದಲ್ಲ, ಅಲ್ಲಿಂದ ಇಲ್ಲಿವರೆಗೆ ಟ್ರಾವೆಲ್ ಮಾಡಿದ್ದೀವಿ ಅಂದರೆ ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್ ಸೆಲ್ಫ್. ಅಂಥದ್ದೊಂದು ಜಗತ್ತನ್ನು ದಾಟ್ಕೊಂಡು ಬಂದ್ವಲ್ಲ. ಕುಂಡದ ಗಿಡಗಳ ಹಾಗೆ ನಗರದಲ್ಲೆಲ್ಲೋ ಒಂದು ಕಡೆ ಬೆಳೆದಿದ್ದರೆ ನಮ್ಗೆ ಅನುಭವನೇ ಗೊತ್ತಿರಲಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ನನ್ನ ಕಾಲದ ಬಡತನದ ಬಗ್ಗೆ, ದಾರಿದ್ರ್ಯದ ಬಗ್ಗೆ ನನಗೆ ಗೌರವ ಇದೆ. ಅದರ ಬಗ್ಗೆ ಅದನ್ನು ತುಂಬ ಕೆಟ್ಟ ಅನುಭವ ಅನ್ನುವಂಥ ರೀತಿಯಲ್ಲಿ ಕಹಿ ಅನುಭವ ಅಂತ ನಾನು ನೋಡಲ್ಲ. ಅದು ಕೆಟ್ಟ ಅನುಭವ ಅಲ್ಲ, ಕಠಿಣ ಪರಿಸ್ಥಿತಿ, ಒಂದು ವಾಸ್ತವ. ಆಗಿನ ಎಲ್ಲ ಕಥೆಗಳಲ್ಲೂ ಇದೆ. ಆಗ ಬರೆದಂಥ ಅನೇಕ ಕಥೆಗಳಲ್ಲಿ, ಇಫ್ ಯು ವಾಂಟ್ ಟು ರೀಡ್ ಮೈ ಸ್ಟೋರಿ ಫ್ರಮ್ ಹದ್ದುಗಳು ಸಂಕಲನದಲ್ಲಿ
ಕೆಲವು ಕಥೆಗಳು, ನನ್ನ ಪ್ರೀತಿಯ ಹುಡುಗನಿಗೆ ಸಂಕಲನದಲ್ಲಿ ಕೆಲವು ಕಥೆಗಳು, ಅಂದಿನ ಗ್ರಾಮೀಣ ಅನುಭವಗಳನ್ನು ಎತ್ತಿಕೊಂಡು ನಾನು ಬರ್ತಿರೋವಂಥದ್ದು. ಆದರೆ ಕೆಲವು ಪ್ರಶ್ನೆಗಳು ನಮಗೆ ಆಗ ಹೃದಯಕ್ಕೆ ತಟ್ಟಿತ್ತಲ್ಲ, ಯಾಕೆ ಹೀಗೆ, ಇದು ಯಾಕೆ ಹೀಗೆ, ಸರಿ ಹೋಗೋದು ಹೇಗೆ, ಈ ಹೋಲಿಕೆ ಬೇಕು ಮನುಷ್ಯನಿಗೆ, ಇದು ಸರಿ ಇಲ್ಲ, ಇನ್ಯಾವುದೋ ಸರಿ ಇದೆ, ಇದು ಹೇಗೆ ಸರಿಯಾಗಬೇಕು, ವೆದರ್ ಇಟ್ ಇಸ್ ಸಮಾನತೆ ಅಸಮಾನತೆ ಎಲ್ಲ ಯಾಕೆ ಹೀಗೆ ಅನ್ನುವಂಥ ಪ್ರಶ್ನೆನ ಹುಟ್ಟಾಕೋದು. ಆ ಪ್ರಶ್ನೆಯನ್ನು ಹುಟ್ಟಾಕಲಿಕ್ಕೆ ಮನುಷ್ಯ ಸೂಕ್ಷ್ಮ ಮನಸ್ಸನ್ನು ಉಳಿಯೋನಾಗಿರಬೇಕು. ಅದು ನನ್ನನ್ನು ಬರಹಗಾರನಾಗಿ ಮಾಡ್ತಿತ್ತು. ನನ್ನ ಹಳ್ಳಿಯಲ್ಲಿ ಆ ದಿನಗಳಲ್ಲಿ ಕಳೆದಂತಹ ಅನೇಕ ವಿಚಾರಗಳು ಪುಟ್ಟ ಪುಟ್ಟ ಕಥೆಗಳಾಗಿ ಕಾಣಿಸ್ಕೊಂಡಿದ್ದಾವೆ. ಆ ಕಥೆಗಳೇ ಅವುಗಳ ದ್ರವ್ಯವೇ, ಮೂಲ ದ್ರವ್ಯವೇ ನನ್ನ ಬಾಲ್ಯ ಕಥನ ಅಂತ ಹೇಳಬಹುದು. ಮತ್ತು ಈಗ ಅದ್ರ ಬಗ್ಗೆ ನನಗೆ ಅಂಥದ್ದು ಅನುಭವವನ್ನು ಆಗ ಅನುಭವಿಸುವಾಗ ಎಷ್ಟೇ ಕಷ್ಟ ಆಗಿರಬಹುದು, ಈಗ ನೆನಪು ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ಒಂದು ದೊಡ್ಡ ಅಸೆಟ್. ಆ ಅನುಭವ ಪ್ರಪಂಚ, ಯಾಕಂದರೆ ಬರಹಗಾರರಿಗೆ ಅನುಭವ ತುಂಬ ಮುಖ್ಯ. ಅನುಭವ ಅದು ಅಭಿವ್ಯಕ್ತಿ ಆಗುತ್ತೆ. ಎಕ್ಸ್ಪೀರಿಯನ್ಸ್ ವಿಲ್ ಮೇಕ್ ಯು, ಅದನ್ನು ನೀನು ಹೇಳೋವಂಥ ಒಂದು ಎಕ್ಸ್ಪ್ರೆಷನ್ ಆಗುತ್ತೆ. ಎಕ್ಸ್ಪೀರಿಯನ್ಸಿಂದನೇ ಎಕ್ಸ್ಪ್ರೆಷನ್ ಬರೋದು. ಅನುಭವ ಇಲ್ಲದೆ ಇದ್ದವನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಏನಿರಲ್ಲ, ಮಾಡಿದರೂ ತುಂಬ ಭ್ರಾಮಕ ಅಥವಾ ಕಾಲ್ಪನಿಕ ಆಗಿರುತ್ತೆ. ಈಗ ನಾನು ಕೊಂಡು ಹೋದ ಸಿನಿಮಾ ನನ್ನ ಹಳ್ಳಿಯಲ್ಲಿ ನಡೆದ ಘಟನೆ. ಆ ಘಟನೆ ಒಬ್ಬ ಕವಿ ಇನ್ಸ್ಪೆಕ್ಟ್ರು ನಮ್ಮ ಹಳ್ಳಿಗೆ ಬಂದು ಮೋಸ ಮಾಡಿದ್ದೆಲ್ಲ ಒಂದು ಅನುಭವ. ಅದು ಮೊದಲು ಕಥೆಯಾಗಿ ಬಂತು, ಆಮೇಲೆ ಸಿನಿಮಾಗೆ ಬಂತು. ಕಥೆ ಮತ್ತು ಸಿನಿಮಾಗಳು ಎರಡರ ಮೂಲ ದ್ರವ್ಯ ಮೈ ಎಕ್ಸ್ಪೀರಿಯನ್ಸ್. ಇದೇ ಹಳ್ಳಿಯಿಂದ ಬಂದಂಥ ಅನೇಕರಿಗೆ ಕ್ರಿಯೇಟಿವ್ ಆಗಿರೋರಿಗೆ ಅದು ತುಂಬ ಅಗತ್ಯ, ಆ ಅನುಭವ. ಕೆಲವರು ತಮ್ಮ ಆ ಅನುಭವಗಳನ್ನು ಮುಚ್ಚಿಡಕ್ಕೆ ಟ್ರೈ ಮಾಡ್ತಾರೆ. ನಾನು ಇಷ್ಟು ಕಷ್ಟಪಟ್ಟೆ, ನಾನು ಮೈಲಿಗಲ್ಲಿ ಬರೀತಾ ಇದ್ದೆ ಹೈವೇಗಳಲ್ಲಿ ಉದ್ದಕ್ಕೂ. ಆಗ ಮೈಲಿಗಳನ್ನು ಕೈಲಿ ಬರೆಯೋದಿತ್ತು, ಈಗೆಲ್ಲ ಡಿಜಿಟಲ್ ಬಂದಿದೆ. ನನಗೆ ಆ ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಇಷ್ಟು ಕಷ್ಟ ಆಗೋದು. ಆಗ ಒಂದು ಅಕ್ಷರಕ್ಕೆ 25 ಪೈಸೆ ಕೊಡೋರು. ಆ 25 ಪೈಸೆ 2 ಅಕ್ಷರ ಇರೋ ಊರು ಬಂದರೆ 50 ಪೈಸೆ. ಮಂಡ್ಯ ಬರೆದ್ರೆ 50 ಪೈಸೆ. ಚನ್ನರಾಯಪಟ್ಟಣ ಬರೆದ್ರೆ ಜಾಸ್ತಿ ಬರೋದು. ನನಗೆ ಅಂಥ ಉದ್ದವಾದ ಹೆಸರುಗಳು ಬರಲಪ್ಪ ಅಂತ ಆಸೆ ಪಡ್ತಾ ಇದ್ದೆ. ಊರ ಹೆಸರು ಉದ್ದವಾಗಿರಲಿ ಅಂತ. ಅದು ಇವತ್ತು ಎಷ್ಟು ಖುಷಿ ಕೊಡುತ್ತೆ. ಅವತ್ತು ಆ ಬಿಸಿಲು, ಒಂದು ಸೈಕಲ್ಲು, ಬಣ್ಣದ ಡಬ್ಬಿ ಅದೆಲ್ಲ ತುಂಬಿಕೊಂಡು, ಒಂದು ಬ್ಯಾಗ್ ಇಟ್ಕೊಂಡು, ಸೈಕಲ್ ಹೊಡ್ಕೊಂಡು, ಹರ್ಕಲ್ ಪ್ಯಾಂಟಲ್ಲಿ ಹೈವೇ ಉದ್ದಕ್ಕೆ ಬರ್ಕೊಂಡು ಹೋಗ್ತಾ ಇರೋ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದು ಎಷ್ಟು ಜನಕ್ಕೆ ಸಿಗುತ್ತೆ ಅದು ಆ ಥರ. ಸೊ ಅಂಥ ಅನುಭವಗಳು. ನಾನು ಫಲಕಗಳನ್ನು ಬರೀತಿದ್ದೆ, ಅಂಗಡಿಗಳ ಮುಂದೆ, ಥಿಯೇಟ್ರಲ್ಲಿ ಕೆಲಸ ಮಾಡ್ತಿದ್ದೆ, ಸೈನ್ ಬೋರ್ಡ್ಸ್ ಬರೀತಿದ್ದೆ, ಮೈಲಿಕಲ್ ಬರೀತಿದ್ದೆ. ನಾನು ಯಾವ ಚಿತ್ರಮಂದಿರಗಳಲ್ಲಿ ಸೈನ್ ಬೋರ್ಡ್ ಬರೀತಿದ್ದೆ, ದಿನವಹಿ 3 ಪ್ರದರ್ಶನಗಳು, ರಾಜ್ಕುಮಾರ್ ಭಾರತಿ 3 ಆಟ ಅಂತ ಬರೀತಿದ್ದೆ. ಆ ಚಿತ್ರಮಂದಿರಗಳಲ್ಲಿ ನಾನು ನಿರ್ದೇಶಕನಾದ ಮೇಲೆ ನನ್ನ ಸಿನಿಮಾ 100 ದಿನ ಓಡಿದೆ. ಸೂಪರ್. ಆ ಥರದ 2 ಎಕ್ಸ್ಟ್ರೀಮನ್ನು ನನ್ನ ಲೈಫಲ್ಲಿ ನೋಡಿದ್ದೀನಿ. ಸೂಪರ್ ಸರ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಮೈ ಲೈಫ್. ಅದನ್ನು ಕೊಟ್ಟಂಥ ಈ ಜೀವನಕ್ಕೆ ನನಗೆ ಅದರ ಬಗ್ಗೆ ನನಗೆ ತುಂಬ ಧನ್ಯತೆ ಇದೆ, ಸಾರ್ಥಕತೆ. ಪೋಷಕರು ನಿಮ್ಮ ಬರವಣಿಗೆಗಳನ್ನು ಹೇಗೆ ಸಂಭ್ರಮಿಸ್ತಾ ಇದ್ರು ಸರ್? ಈಗ ಬರೆದಾಗ ತಗೊಂಡು 100% ನಾವು ಬಾಲ್ಯದಲ್ಲಿದ್ದಾಗ ಏನೋ ಬರ್ದ್ವಿ, ಅವ್ರಿಗೆ ಓದು ಬರುತ್ತೆ ಅಂತ ತಗೊಂಡೋಗಿ ತೋರಿಸ್ತಿದ್ವಿ, ನೋಡಿ ನಾನು ಬರೆದಿದ್ದೀನಿ ಅಂತ ಹೇಳಿ. ನೀವು ಅವ್ರಿಗೆ ತಗೊಂಡೋಗಿ ತೋರಿಸಿದ್ದು, ಅವ್ರು ಸಂಭ್ರಮಿಸಿದ್ದು, ಆ ದಿನಗಳನ್ನು ಮೆಲುಕು ಹಾಕ್ಬೋದಾ ಅಂತ ಹೇಳಿ? 3-4 ಥರ ಪ್ರತಿಕ್ರಿಯೆ. ಫಸ್ಟ್ ಕತೆ ಬರೆದಾಗ ಶಾಲೆಯಲ್ಲಿ ಸಂಭ್ರಮಿಸಿ ಒಬ್ಬರು ಮೇಷ್ಟ್ರು ಎಲ್ಲರನ್ನು ಕೂಡ ಹಾಕಿ ಕತೆ ಓದಿಸಿ ಬೆನ್ ತಟ್ಟಿ ಶಾಲೆಗೆ ಅರ್ಧ ದಿನ ರಜಾ ಕೊಟ್ಟು, ನೋಡ್ರೋ ಕತೆ ಬರೆದಿದ್ದಾನೆ, ನಮ್ಮ ಶಾಲೆ ಹೆಸರು ಹಾಕಿದ್ದಾರೆ, ವಿದ್ಯಾರ್ಥಿಗಳ ಇದರಲ್ಲಿ ಬರೋದು, ವಿಭಾಗದಲ್ಲಿ ಸ್ಪರ್ಧೆ ನೋಡ್ರು ಅಂತ. ಆ ಥರದಿತ್ತು ಒಂದು ಕೈಂಡ್ ಆಫ್ ಟೀಚರ್ಸ್. ಎಲ್ಲ ಟೀಚರ್ಸ್ ಅಲ್ಲ, ಬೇರೆ ಬಹಳಷ್ಟು ಟೀಚರ್ಸ್ಗಳಿಗೆ ಸಾಹಿತ್ಯೇತರ ಆಸಕ್ತಿ ಇರುತ್ತೆ. ಯಾರೋ ಭೂಗೋಳ ಪಾಠ ಮಾಡೋನಿಗೆ ಅದೇನೋ ಕತೆ ಬರೆದಿದ್ದಾನಂತೆ ಅಂತ ಇರುತ್ತೆ. ಕೆಲವು ಮೇಷ್ಟ್ರಿಗರು ಅದರಲ್ಲೂ ಕೂಡ 2 ಗುಂಪಿತ್ತು. ನಾಟ್ ದಟ್ ಎಲ್ಲ ಟೀಚರ್ಸು ಬಂದು ಎನ್ಕರೇಜ್ ಮಾಡಿದ್ರು ಅಂತ ಅಲ್ಲ. ಕೆಲವರಿಗೆ ಏನೋ ಬರೀತಿದ್ದಾನಪ್ಪ ಪರವಾಗಿಲ್ಲ ಅಂತ ಅಂದರು. ಕುಟುಂಬಕ್ಕೆ ಬಂದರೆ, ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿಗೆ ನನ್ನ ಬಗ್ಗೆ ತುಂಬ ಅಭಿಮಾನ ಇತ್ತು. ಅಕ್ಷರ ಕಲಿಸಿದ್ರು. ತಂದೆಯವರು ಮೌನಿಯಾಗಿ ನನ್ನನ್ನು ಬೆಂಬಲಿಸ್ತಾ ಇದ್ರು, ಏನೋ ಪ್ರಯತ್ನ ಮಾಡ್ತಿದ್ದಾನೆ ಅಂತ. ನನ್ನ ಅಕ್ಕ, ಈಗ ಅವರು ಪುಷ್ಪಾ ನಾಗತಿಹಳ್ಳಿ ಅಂತ, ಆಕೆನೂ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಆಕೆಗೆ ಇಷ್ಟ ಆಯಿತು ನನ್ನ ಬೆಳವಣಿಗೆ, ನನ್ನ ಬರಹ ನೋಡಿ ಅಭಿಮಾನ ಪಡ್ತಿದ್ದಂಥ ಪ್ರಥಮ ಅಭಿಮಾನಿ ಇದ್ರೆ ಅವಳೇ ಇರ್ತಿದ್ಲು. ಅಣ್ಣನಿಗೆ
ಇದೆಲ್ಲ ಇಷ್ಟ ಇರಲಿಲ್ಲ. ತೊಡೋಗ ಆ ಕಡೆ ಏನೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನೆ ಅನ್ನೋ ಥರದ ಅವನಿಗೊಂಥರದ ನಿಷ್ಠುರ ವ್ಯಕ್ತಿತ್ವ ಅಥವಾ ಸಾಹಿತ್ಯಿಕ ಮನಸ್ಸು ಇರಲಿಲ್ವೇನೋ ಗೊತ್ತಿಲ್ಲ ಅವನಿಗೆ. ಸೊ ಅಣ್ಣನಿಂದ ಕಟು ವಿಮರ್ಶೆ, ಅಕ್ಕನಿಂದ ಅಭಿಮಾನದ ವಿಮರ್ಶೆ, ಶಾಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು. ನನ್ನ ಸಹಪಾಠಿಗಳಿಗೆ ಒಬ್ಬನಿಗೂ ಬರೆಯಪ್ಪ ಹೆಚ್ಚಿಗೆ ಕತೆ ಬರೆಯಪ್ಪ, ಸ್ಕೂಲಿಗೆ ರಜೆ ಕೊಡ್ತಾರೆ, ಶಾಲೆಗೆ ರಜೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಬರೆಯೋಕೆ ಹೇಳ್ತಿದ್ರು ಅವರು. ಅಂದರೆ ಪ್ರತಿ ಸರಿ ಬರೆದಾಗ ರಜೆ ಕೊಡ್ತಿರ್ಲಿಲ್ಲ. ಮೊದಲ ದಿನ ಬರೆದಾಗ ಮೊದಲ ಸಲ ಆ ಥರದೊಂದು ಅಕೇಶನ್ ಥರ ಆಗಿತ್ತು. ಹೀಗೆ ಸಾಹಿತ್ಯ ಏನು ಮಾಡುತ್ತೆ ನಮ್ಮನ್ನು, ಒಂದು ಸಾಮಾಜಿಕ ಜವಾಬ್ದಾರಿ ಬರುತ್ತೆ. ಇದನ್ನು ಬರೀಬೇಕು, ಇದನ್ನು ಹೇಳಬೇಕು, ನಾನು ಬದುಕ್ತಿರೋ ಸಮಾಜಕ್ಕೆ ಇದನ್ನು ಹೇಳಬೇಕು, ಇದು ಅಗತ್ಯ ಇದೆ ಅನ್ನುವಂಥ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಂದುಕೊಡುತ್ತೆ. ಆ್ಯಂಡ್ ಇಟ್ಸ್ ಅ ಲೋನ್ಲಿ ಜರ್ನಿ, ಇದು ಒಂಟಿ ಪ್ರಯಾಣ ಅನ್ನುವಂಥ ಜಾಗೃತಿಯನ್ನು ತಂದುಕೊಡುತ್ತೆ. ಇವೆರಡನ್ನು ನಾನು ಬಹಳ ಬೇಗನೆ, ಬಹುಶಃ ಹೈಸ್ಕೂಲ್ ದಾಟಿ ನನ್ನ ಮೊದಲ ಕಥಾ ಸಂಕಲನ ಪ್ರಕಟವಾಗಿದ್ದು ನಾನು ಪ್ರಥಮ BA ವಿದ್ಯಾರ್ಥಿ ಮೈಸೂರು ಮಹಾರಾಜ ಸಂಜೆ ಕಾಲೇಜು 1981 ನನ್ನ ಫಸ್ಟ್ ಬುಕ್ ಪಬ್ಲಿಷ್ ಆಗಿತ್ತು. ಆಗ ನನಗೆ ಅದು ಒಂದು ದಾರಿ ನಿಚ್ಚಳವಾಗ್ತಾ ಹೋಯಿತು. ಕನ್ನಡ ಸಾಹಿತ್ಯ ತಗೊಂಡೆ, ಓದ್ತಾ ಹೋದೆ, ಲಿಟ್ರೇಚರ್ನ ಕನ್ನಡ MA ಮಾಡಿದೆ. ಸಾಹಿತ್ಯದ ವಿದ್ಯಾರ್ಥಿ ಆದಾಗ ಒಂದು ಇನ್ನೊಂದು ಶಿಸ್ತು ಬರುತ್ತೆ. ಡಸನ್ ಮೀನ್ ಎಲ್ಲ ಸಾಹಿತಿಗಳು ಕನ್ನಡ MA ಮಾಡಬೇಕು ಅಂತ ಅಲ್ಲ. ಕನ್ನಡ MA ಮಾಡಿದ್ರಲ್ಲ ಸಾಹಿತಿಗಳಲ್ಲ, ಅಧ್ಯಾಪಕರಾಗ್ಬೋದು. ಸಾಹಿತ್ಯದ ವಿದ್ಯಾರ್ಥಿಗೆ ಕನ್ನಡ MA ಒಂದು ಅಸೆಟ್, ಅದು ಬೆಂಬಲಕ್ಕೆ ನಿಲ್ಲುತ್ತೆ ಕನ್ನಡ ಸಾಹಿತ್ಯವನ್ನು ಆಳವಾಗಿ ಓದ್ಕೊಳ್ಳೋದಕ್ಕೆ. ಆದರೆ ಅದು ಅನಿವಾರ್ಯ ಅಲ್ಲ. ನನಗೆ ಅದೃಷ್ಟಕ್ಕೆ ನಾನು ಕನ್ನಡ MA ಓದೋ ಅವಕಾಶ ಸಿಕ್ತು. ಸೊ ಆ ದಿಕ್ಕಿನಲ್ಲಿ ಒಂದಷ್ಟು ಪುಸ್ತಕ ಬರೆದೆ, ನಡೀತಾ ಇದೆ. ಅಪ್ಪ ಅಮ್ಮನ ಬಗ್ಗೆ ಮಾತಾಡೋದಾದರೆ, ಅವರ ಬಗ್ಗೆ, ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ಬಹಳ ಮಿತ ಭಾಷೆ, ಮೌನಿ, ತುಂಬ ಕಡಿಮೆ ಮಾತಾಡೋರು ಮತ್ತು ತುಂಬ ಆರ್ಥಿಕ ಸಂಕಷ್ಟದಲ್ಲಿತ್ತು. ಆ ಕಾಲಕ್ಕೆ ಬರೋ ಸಂಬಳ ಸಾಕಾಗ್ತಿರ್ಲಿಲ್ಲ, ಮನೆ ತುಂಬ ನೆಂಟರಿಷ್ಟರು. ಆ ಥರದ ಒಂದು ಕೌಟುಂಬಿಕ ಒತ್ತಡದಲ್ಲಿ, ಸಮಸ್ಯೆಗಳಲ್ಲಿ ಒಂಥರ ಜರ್ಜರಿತರಾಗಿರುವಂಥ ತಂದೆ ನನಗೆ ಭಾಳಷ್ಟು ನೆನಪಿಗೆ ಬರೋದು. ಎಂದೂ ಸುಖ ಪಡಲಿಲ್ಲ ಅವರು. ಪಾಪ ನಾನು ಸ್ವಲ್ಪ ಸ್ಥಿತಿವಂತನಾದ್ಮೇಲೆ ನನ್ನಿಂದ ಆದಷ್ಟು ನಾನು ನೋಡಿಕೊಂಡೆ ಅಪ್ಪ ಅಮ್ಮನ. ಅದು ಎಲ್ಲರ ಕರ್ತವ್ಯ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ನನ್ನ ಬಾಲ್ಯದಲ್ಲಿ ಕಂಡ ಅಪ್ಪ ಭಾಳ ಜರ್ಜರಿತರಾದ, ಸಾಲದಿಂದ ಜರ್ಜರಿತರಾಗಿದ್ದಂತಹ ಮೌನಿ ಅಪ್ಪ. ಅಮ್ಮ ಅದಕ್ಕೆ ವಿರುದ್ಧ. ಅಮ್ಮ ಭಯಂಕರ ಕೋಪಿಷ್ಟೆ, ಅಗ್ರೆಸಿವ್, ಶಿಸ್ತು, ನಾವು ಯಾರ ಮುಂದೆ ತಲೆ ತಗ್ಗಿಸಬಾರ್ದು, ಬೇಡಬಾರ್ದು, ಸ್ವತಂತ್ರವಾಗಿ ಬದುಕಬೇಕು, ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ಅಂತ ಹೇಳಿ ಅಪ್ಪನ ವಿರುದ್ಧ ಆಗಾಗ ಹರಿಹಾಯ್ತಿದ್ದಂತಹ, ಹೆಚ್ಚು ಅಗ್ರೆಸಿವ್ ಆದಂತಹ, ಲಂಕೇಶರ ಕವಿತೆಯಲ್ಲಿ ಅವ್ವ ಅಂತ ಒಂದು ಕವಿತೆ ಇದೆಯಲ್ಲ, ಆ ಥರದ ಅವ್ವ ಲಂಕೇಶರ ಅವ್ವ ಕಪ್ಪು ಕರಡಿ, ನಮ್ಮಮ್ಮ ಬಿಳಿ ಕರಡಿ ಅಷ್ಟೇ, ಆ ಥರ ಇತ್ತು. ಹೀಗಾಗಿ ಮನೆಯಲ್ಲಿ ಯಾವಾಗಲೂ ಅಮ್ಮನ ದೊಡ್ಡ ಗಂಟಲಿನ ಪ್ರವಾಹ, ಅಪ್ಪನ ಸಂಪೂರ್ಣ ಮೌನ ಮನೇಲಿ ಇರ್ತಿತ್ತು. ಎರಡು ಎಕ್ಸ್ಟ್ರೀಮ್ಸ್ ನಾನು ನೋಡ್ತಾ ಇದ್ದೆ ನಮ್ಮ ತಾಯಿ ತಂದೆಯಲ್ಲಿ. ಬಟ್ ಅಮ್ಮನಿಗೆ ಅಪ್ಪನ ಬಗ್ಗೆ ಬಹಳ ಭಕ್ತಿ. ಏನು ಜಗಳ ಮಾಡೋದಕ್ಕೆ ಮುಂಚೆ ಮಾಂಗಲ್ಯನ ಒತ್ಕೊಂಡು ಕಾಲಿಗೆ ನಮಸ್ಕಾರ ಮಾಡಿ ಅನಂತರ ಬೈಗಳ ಶುರು ಆಗೋದು. ಸೂಪರ್. ಆ ಒಂದು ವೈರುಧ್ಯ. ನಮಸ್ಕಾರ ಮಾಡ್ತಿದ್ದಾರೆ ಅಂದ್ರೆ ಈಗ ಜಗಳ ಆಡ್ತಾರೆ. ನಮಸ್ಕಾರ ಮಾಡಿ ಆದ್ಮೇಲೆ ಬೈಗಳದ ಪ್ರವಾಹ ಏನು ನಿಲ್ತಿರ್ಲಿಲ್ಲ. ಎಲ್ಲ ನೀನು ಹಿಂಗ್ ಮಾಡಿದೆ, ಹಂಗ್ ಮಾಡಿದೆ ನೀನು ಅಂತ ಹೇಳಿ ತಂದೆ ಸಾಲ ಮಾಡ್ಕೊಂಡ್ ಬಂದಿದ್ರೆ ಅದ್ರ ಬಗ್ಗೆ ಎಲ್ಲ ಸಿಕ್ ಮಾಡ್ಕೊಳ್ಳೋರು. ಹೀಗೆ ನೆನಪು ಮಾಡ್ಕೊಂಡ್ರೆ ನಮ್ಮ ಮಕ್ಕಳು ಅವ್ರ ಬಾಲ್ಯದಲ್ಲಿ ನಮ್ಮನ್ನು ಹೆಂಗೆ ಹೇಳ್ತಾರೋ ಮುಂದೆ ಗೊತ್ತಿಲ್ಲ. ಆ ಥರ ಇತ್ತು. ಆಮೇಲೆ ತಂದೆ ಟೀಚರ್ ಆಗಿ ಒಂದು ಸೈಕಲ್ ಇತ್ತು. ಆ ಸೈಕಲ್ ಹೊತ್ಕೊಂಡು ಪಕ್ಕದ ಹಳ್ಳಿಗಳಲ್ಲೆಲ್ಲ ಸರ್ಕಾರಿ ಶಾಲೆ, ಪ್ರೈಮರಿ ಶಾಲೆ ಟೀಚರ್. ಬರುವಾಗ ಯಾರೋ ಒಬ್ಬ ಬಡ ಹುಡುಗನ ಕರ್ಕೊಂಬರೋರು. ನಮಗೆ ಊಟಕ್ಕೆ ಇರ್ತಿರ್ಲಿಲ್ಲ, ನಮ್ಗಿದ್ದ ಊಟದಲ್ಲಿ ಅವ್ರಿಗೆ ಹಾಕ್ಬೇಕು. ಆ ಥರದ ಅಪ್ಪನಿಗೆ ಆ ಥರದ ಔದಾರ್ಯ ಇದೆಲ್ಲ ಇತ್ತು. ಆಮೇಲೆ ಮನೆ ತುಂಬ ಬೇಡದ ನಂಟರ ಒಂದು ಪ್ರವಾಹ ಇತ್ತು. ಆಗಿನ ಕಾಲದಲ್ಲಿ ನಂಟರು ಅಂದ್ರೆ ವಾರಗಟ್ಟಲೆ ಹೋಗ್ತಿರ್ಲಿಲ್ಲ. ಅದು ಒಂದು ಅಶಿಸ್ತು ನಮ್ಮಲ್ಲಿ. ಯಾವಾಗ ಬಂದ್ರು ವಾರಗಟ್ಟಲೆ ಇದ್ಬಿಡೋರು, ಮೇಷ್ಟ್ರ ಮನೆ ಅಂತ. ಆ ಥರದ್ದಿತ್ತು. ಆಮೇಲೆ ನನಗೆ ಇನ್ನೊಂದು ವಿಚಿತ್ರ ಏನಾಯ್ತು ಅಂದರೆ, ನಾನು 3ನೇ ತರಗತಿ 3 ವರ್ಷದವನಾಗಿದ್ದಾಗ ನನಗೆ 5 ವರ್ಷ ಅಂತ ಹೇಳಿ ಅಪ್ಪ ಬುದ್ಧಿವಂತ ಅಂತ ಹೇಳಿ ಸ್ಕೂಲ್ಗೆ ಹಾಕ್ಬಿಟ್ರು. ಆಯ್ತಾ?
ಹೀಗಾಗಿ ನಾನು ನನ್ನ ಜೊತೆ ಇದ್ದ ಎಲ್ಲರೂ ದಾಂಡಿಗರು ಹುಡುಗರು, ದೊಡ್ಡವರು, ಆಳ ದೊಡ್ಡ ದೊಡ್ಡ ಮೈಕಟ್ಟು, ವಾಲಿಬಾಲ್ ಆಡೋದು, ಈಜು ಹೊಡಿಯೋದು, ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಕ್ರೀಡೆ ಅವರಿಗೆ. ನಾನು ಅವರ ಸಹಾಯಕ. ಅವ್ರು ಈಜು ಹೊಡಿಯೋದು, ಅವ್ರು ಬಟ್ಟೆ ಇಟ್ಕೊಂಡು ಕೂತ್ಕೊಳ್ಳೋದು, ಅವ್ರು ಏನೋ ಬಾಲ್ ಹೊಡೆದ್ರೆ ನಾನು ಹೋಗಿ ಬಾಲ್ ತಂದು ಕೊಡೋದು, ಆ ಥರ ಮಾಡ್ತಾ ಇದ್ದೆ. ಚಂದ್ರ ತಗೊಂಬರ ಅಂತ ಕಳ್ಸೋದು ನಾನು. ಯಾಕಂದ್ರೆ ನಾನು ಪೀಚ್ ಆಗಿದ್ದೆ, ಕುಳ್ಳಿದ್ದೆ, ದೈಹಿಕವಾಗಿ ದುರ್ಬಲವಾಗಿದ್ದೆ. ಅಂದರೆ ಒಳಗಡೆ ಒಂದು ಕಿಚ್ಚಿತ್ತು. ಇದನ್ನು ದಾಟೋದಕ್ಕೆ ನನಗಿರೋದು ಒಂದು ಮಾನಸಿಕ ಶಕ್ತಿ. ಅದನ್ನು ಇಟ್ಕೊಂಡು ನಾನು ಮುಂದೆ ಹೋಗಬೇಕು. ನಾನು ಅದನ್ನು ಬಿಟ್ಟು ಇವ್ರ ಜೊತೆ ದೈಹಿಕವಾಗಿ ನಾನು ಸ್ಪರ್ಧಿಸಲಾರೆ. ದೈಹಿಕ ಸ್ಪರ್ಧೆ ನನಗೆ ಅಸಂಭವ. ಸೊ ನಾನು ಏನಾದರೂ ಮಾಡಿ ನನ್ನನ್ನು ನಾನು ಕಂಡ್ಕೋಬೇಕು ಅಂದರೆ ನನಗೆ ಒಂದು ದಾರಿ, ಅಕ್ಷರ ದಾರಿ, ಸಾಹಿತ್ಯದ ದಾರಿ ಅಂತ ಬಹುಶಃ ಈಗ ನಾನು ಹಿನ್ನೋಟದಲ್ಲಿ ಅನಿಸುತ್ತೆ. ಯಾಕೆ ನನ್ನ ಅಕ್ಷರಗಳಿಗೆ ಅಲ್ಲಿ ಊರಲ್ಲಿ ಒಂದು ಸಣ್ಣ ಲೈಬ್ರರಿ ಇತ್ತು, ಪಂಚಾಯಿತಿ ಹೊತ್ತು. ಅಲ್ಲಿ ಕೆಲವು ದೇಶಭಕ್ತಿ ಕಥೆಗಳು, ಕೆಲವು ಹಳೆಯ ಪುಸ್ತಕಗಳಿತ್ತು. ಜೊತೆಗಾಗ ತುಂಬ ಇದು ಬರೋದು, ಯಾವುದು ನಮ್ಮ ರಷ್ಯನ್ ಲಿಟ್ರೇಚರ್ ಬರೋದು. ದಸ್ತೋವ್ಸ್ಕಿ ನಾನು ಆಗಲೇ ಓದಿದ್ದು, ಟಾಲ್ಸ್ಟಾಯ್ ಓದಿದ್ದಾಗಲೇ ಕನ್ನಡದಲ್ಲಿ. ಸಣ್ಣ ಹಳೇ ಲೈಬ್ರರಿ. ಅದು ಓದ್ತಾ ಓಕೆ, ನಾನು ಕೀಳರಿಮೆಯಿಂದ ಬಳಲಬಾರದು, ಅಕ್ಷರಗಳ ಹಿಂದೆ ಹೋಗಬೇಕು ಅಂತ. ಸೊ ತುಂಬ ಮುದ್ದಾದ ಅಕ್ಷರ ಬರೆಯುವಂಥ ಹ್ಯಾಂಡ್ ರೈಟಿಂಗ್ ಇತ್ತು ನನಗೆ. ಹಾಗಾಗಿ ನಾನೇನು ಮಾಡಿದೆ, ಅದನ್ನು ಹೊಟ್ಟೆಪಾಡಿ ಬಳಸ್ಕೊಂಡೆ. ರಸ್ತೆಗಳ ಫಲಕ ಬರೆಯೋದಕ್ಕೆ ಇತ್ಯಾದಿ. ಅದು ವೃತ್ತಿ ಆಯಿತು. ಅದೇ ಅಕ್ಷರಗಳನ್ನು ಕಥಾ ಸಾಹಿತ್ಯಕ್ಕೆ, ಕಾದಂಬರಿ ಸಾಹಿತ್ಯಕ್ಕೂ ಬಳಸ್ಕೊಂಡೆ. ಅಕ್ಷರ ಅನ್ನುವುದು ಒಂದು ಹೊಟ್ಟೆಪಾಡಾಗಿತ್ತು ನನಗೆ. ಇನ್ನೊಂದು ಸೃಜನಶೀಲ ಅಭಿವ್ಯಕ್ತಿ ಆಯಿತು. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್. ನಾನು ಗುಂಡಾಗಿ ಬರೆಯಬಲ್ಲೆ ಅನ್ನೋದು ನನ್ನ ಹೊಟ್ಟೆ ತುಂಬಿಸ್ತಾ ಇತ್ತು. 25 ರೂಪಾಯಿ ಸಿಕ್ಕರೆ ಅವತ್ತು ಯಾವುದೋ ದುಡ್ಡಲ್ಲ ಸರ್, 25 ರೂಪಾಯಿ ತುಂಬ ದೊಡ್ಡದು. ಅದನ್ನೇ ಒಂದು ಸಣ್ಣ ಕಥೆಯಾಗಿ ಬರೆಯೋದು ಕೂಡ ಅದೇ ಅಕ್ಷರ, ಕೈ ಬರಹ, ಒಂದು ಇಂಗ್ಲೆಂಡ್ ಲೆಟ್ರು ಅಥವಾ 4 ಕಾಗದದ ಹಾಳೆ, ಒಂದು ಪೆನ್ ಸಾಕಿತ್ತು, ಮತ್ತು ಸಣ್ಣ ಒಂದು ಸ್ಟ್ಯಾಂಪ್ ಹಚ್ಚಿ ಕಳಿಸುವಂಥ. ಮೊದಲು ನನಗೂ ಸಂಪಾದಕರು ವಿಷಾದ ಪತ್ರ ಕಳಿಸ್ತಾ ಇದ್ರು, ನಿಮ್ಮ ಬರವಣಿಗೆ ತಿರಸ್ಕರಿಸಿದ್ದೇವೆ ಅಂತ. ಬಟ್ ಚಾಲೆಂಜ್ ತಗೊಂಡು ಮತ್ತೆ ಬರೀತಾ ಇದ್ದೆ. ಸೊ ಹಾಗಿತ್ತು.